ಋತುಗಳ ದೇಶ. ಬೇಸಿಗೆ ಈಗ ಮಾರ್ಚ್ನಿಂದ ಜೂನ್ವರೆಗೂ, ಮಳೆಗಾಲ, ಚಳಿಗಾಲ, ವಸಂತಕಾಲ. ಇವು 4 ಋತುಗಳನ್ನ ನಾವು ಅನುಭವಿಸಬೇಕು. ನೀವು ಹೇಳ್ದಂಗೆ 37 ಓಕೆ. ನಾನು 46 ಡಿಗ್ರಿ ಒಳಗೆ 5 ವರ್ಷ MBBS ಮಾಡಿ ಬಂದೀನಿ. ಬಳ್ಳಾರಿ ಒಳಗೆ 2 ಸೀಸನ್ನು, ಬೇಸಿಗೆ, ಅತಿ ಬೇಸಿಗೆ ಅಷ್ಟೇ. ಸಮ್ಮರ್ ಆ್ಯಂಡ್ ಸೂಪರ್ ಅಂಥ ಕಡೆ ಇದ್ದು ಬಂದವನು. ಜನಗಳಿಗೆ ದಯವಿಟ್ಟು ಏನು ಮಾಡಬೇಕು ಅಂತ ನಾನು ಟಿಪ್ಸ್ ಹೇಳ್ತೀನಿ. ಅದಕ್ಕೆ ಮೊದಲು ಹಾಳಾದ ಬೇಸಿಗೆ, ಹಾಳಾದ ಮಳೆಗಾಲ ಇದನ್ನು ಬಿಟ್ಟುಬಿಡಿ. ಯಾಕೆ ಗೊತ್ತಾ, ಹ್ಯೂಮನ್ ಬಾಡಿ ಈಸ್ ಎ ವಂಡರ್ಫುಲ್ ಮಿಷಿನ್. ದೇವರು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದರೆ, ನಾವು ಬರೀ ಹೊರಗಡೆ ಇರೋ ಟೆಂಪ್ರೇಚರ್, ಸೂರ್ಯ, ಮಳೆ ನೋಡ್ತಾ ಇದ್ದೀವಿ. ನಮ್ಮ ದೇಹದಲ್ಲಿ ದೇರ್ ಇಸ್ ಅನ್ ಎನ್ವೈರನ್ಮೆಂಟ್, ಮಿಲಿಯು ಇಂಟೀರಿಯರ್ ಅಂತೀವಿ ನಾವು ಮೆಡಿಕಲ್ನಲ್ಲಿ. ನಮ್ಮ ದೇಹದಲ್ಲೇ ಒಂದು ಸಮುದ್ರ ಇದೆ, ಇಟ್ಸ್ ಅನ್ ಇಂಟೀರಿಯರ್ ಅಂತೀವಿ. ನಮ್ಮ ದೇಹದಲ್ಲಿ 70% ನೀರು ನಮ್ಮ ಸೆಲ್ಲುಗಳ ಸುತ್ತೂ ಇರುತ್ತೆ. ನೀವು ನೋಡಿ, ಬೇಸಿಗೆ ಕಾಲದಲ್ಲಿ ನಾವು ಸ್ವೆಟ್ಟಿಂಗ್ ಆಗುತ್ತೆ. ಯಾಕೆ ಗೊತ್ತಾ, ನಿಮ್ಮ ದೇಹ ತಣ್ಣಗಾಗಲಿ ಅಂತ. ಅದು AC ಸ್ವಿಚ್ಚಲ್ಲಿದೆ ಗೊತ್ತಾ, ಬ್ರೈನ್ನಲ್ಲಿದೆ, ಹೈಪೋಥಾಲಮಸ್. ಅದಕ್ಕೆ ಗೊತ್ತಾಗುತ್ತೆ ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಸ್ವೆಟ್ ಆಗುವಂಥ. ದಯವಿಟ್ಟು ಜನರು ಸ್ವೆಟ್ ಮಾಡಿ. ಸುಮ್ಮನೆ ಸ್ವೆಟ್ಟಿಂಗ್ ಆಗುತ್ತೆ, ವಾಸನೆ ಬರುತ್ತೆ ಅಂತ ಕಂಕಳಿಗೆಲ್ಲ ಪೌಡ್ರ್ ಹಾಕ್ಕೋಬೇಡಿ. ಇದು ಮೈ ಫಸ್ಟ್ ಅಡ್ವೈಸ್. ನೀವು ತಣ್ಣಗೆ ನಿಮ್ಮ ಮಕ್ಕಳು ಬೆವರ್ಲಿ 2 ಸಾರಿ ಸ್ನಾನ ಮಾಡಿಸಿ. ಸ್ನಾನ ಅಂದರೆ ಒಂದು ಅಂಡೆ ನೀರು ಇಬೇಡಿ, ಅರ್ಧ ಬಕೆಟ್ ನೀರನ್ನ ಸಾಕು. ಉಗುರು ಬೆಚ್ಚಗಿರೋ ನೀರಿನಲ್ಲಿ ಮಗಿ ಸ್ನಾನ ಮಾಡಿಸಿ, ನೀವು ಸ್ನಾನ ಮಾಡ್ಕೊಳ್ಳಿ. ಅದು ಫಸ್ಟ್ ಕೆಲಸ. ಸೊ ದೇಹನೇ ಗೊತ್ತು, ಚಳಿಗಾಲದಲ್ಲಿ ಯಾರೂ ಬೆವರಲ್ಲ. ಚಳಿಗಾಲದಲ್ಲಿ ಗಡಗಡಗಡ ಅಂತ ನಡುಗ್ತೀವಿ. ಯಾಕೆ ಗೊತ್ತಾ, ನಮ್ಮ ದೇಹದ ಟೆಂಪರೇಚರ್ ಆಚೆಗೆ ಹೋಗಬಾರ್ದು ಅಂತ. ನಮ್ಮ ಸ್ಕಿನ್ ನೋಡಿಮ್ಮ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಆಫ್ ಹ್ಯೂಮನ್ ಬಾಡಿ. 2.5 kg ಇರುತ್ತೆ ನಮ್ಮ ಚರ್ಮ. ಲಿವರ್ 1.5 kg ಇರುತ್ತೆ. ಈ ಚರ್ಮದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅಂದರೆ, ಸ್ವೆಟ್ಟಿಂಗ್ ಆಗುತ್ತೆ. ನಾವು ಗಡಗಡ ಅಂತ ನಡಗಿದರೆ ಕೂದಲು ಎದ್ದು ನಿಂತ್ಕೋತವೆ, ಎರೆಕ್ಟರ್ ಪೈಲೋರೈ ಅಂತೀವಿ ನಾವು. ಸೊ ಚಳಿಗಾಲದಲ್ಲಿ ಈ ನಡಗಿದರೆ ನಿಮ್ಮ ಟೆಂಪ್ರೇಚರ್ ಇರುತ್ತೆ. ನಮ್ಮ ಒಳಗಡೆ ಮೆಕ್ಯಾನಿಸಮ್ ಇದೆ, ಅದು ಜನಗಳಿಗೆ ಗೊತ್ತಿಲ್ಲ. ನಾನು ಹೇಳ್ತಾಯಿದ್ದೀನಿ ಒಬ್ಬ ವೈದ್ಯನಾಗಿ. ದಯವಿಟ್ಟು ಬೇಸಿಗೆಯಲ್ಲಿ ಬಟ್ ಅದಕ್ಕೆ ಅಸಿಸ್ಟ್ ಹೆಂಗೆ ಮಾಡಬೇಕು ಅಂದರೆ, ನೀವು ತೆಳುವಾದ ಬಟ್ಟೆ ಹಾಕಿ ಬಿಸಿಲಿನಲ್ಲಿ ಹೋಗಬೇಡಿ. ಯಾವಾಗರೆ 11 ಗಂಟೆವರೆಗೂ ಕೂಡ, 11 ಗಂಟೆಯಿಂದ 4 ಗಂಟೆವರೆಗೂ ಭಾಳ ಬಿಸಿಲಿರುತ್ತೆ. ಅದಕ್ಕೆ ಬಳ್ಳಾರಿ ಒಳಗೆಲ್ಲ ನಮ್ಮ ಹಾಸ್ಪಿಟ್ಲು ಕೂಡ 12 ಗಂಟೆಗೆ ಮುಗಿದೋಗೋದು. ಶಾಲಾ ಕಾಲೇಜುಗಳು ರಜಾ ಕೊಡೋರು, ಅದು ಸರ್ಕಾರದ ಜವಾಬ್ದಾರಿ. ದಯವಿಟ್ಟು ಉರಿ ಬಿಸಿಲಿನಲ್ಲಿ ಹೊರಗಡೆ ಹೋಗಬೇಡಿ. ಉರಿ ಬಿಸಿಲಿನಲ್ಲಿ ಹೋದರೆ ಸನ್ಸ್ಟ್ರೋಕ್ ಆಗ್ಬೋದು. ಸನ್ಸ್ಟ್ರೋಕ್ ಅಂದರೆ ಹೀಟ್ ಸ್ಟ್ರೋಕ್ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ, ನಿರ್ಜಲೀಕರಣ ಅಂತೀವಿ ನಾವು. ಮೈಯಿಂದ ತುಂಬ ಬೆವರೋದ್ರೆ ನೀವೇನು ಮಾಡಿ, ಬೆವರೋದು ಒಳ್ಳೆಯದು, ಬಟ್ ನೀವು ಅದಕ್ಕೆ ಅಸಿಸ್ಟ್ ಮಾಡಬೇಕು. ನೀರು ಕುಡಿಬೇಕು, ಅವಕಾಶ ಸಿಕ್ಕಿದಾಗೆಲ್ಲ ನೀರು ಕುಡೀರಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಮಿನಿಮಮ್ 2.5 3.5 ಲೀಟ್ರ್ ನೀರು. ಡಯಾಲಿಸಿಸ್ ಮಾಡ್ಕೊತಿರೋರಿಗೆ, ಹಾರ್ಟ್ ಎನ್ಲಾರ್ಜರ್ ಅವರಿಬ್ಬರಿಗೆ ರಿಸ್ಟ್ರಿಕ್ಷನ್. ಬೇರೆಯವ್ರು ನೀವು 5 ಲೀಟ್ರ್ ಕುಡಿತೀರಾ ಕುಡೀರಿ, ನಿಮ್ಮ ಮಕ್ಕಳಿಗೆ ಅರ್ಧ ಲೀಟ್ರ್ ಎಕ್ಸ್ಟ್ರಾ ಕುಡಿಸ್ತೀರಾ ಕುಡಿ. ಸೊ ಚೆನ್ನಾಗಿ ನೀರು ಕುಡೀರಿ. 2ನೇದು ಸಾತ್ವಿಕ ಆಹಾರ. ಸಮ್ಮರ್ನಲ್ಲಿ ದಯವಿಟ್ಟು ನಾನ್ ವೆಜಿಟೇರಿಯನ್ ಫುಡ್ಡನ್ನು ಕಡಿಮೆ ಮಾಡಿ. ಸೌತೆಕಾಯಿ, ಮೂಲಂಗಿ, ಟೊಮೊಟೊ ಇಂಥವು. ದೇವರು ಗ್ರೇಟ್ ಸೈಂಟಿಸ್ಟು. ಕರ್ಬೂಜದ ಹಣ್ಣು, ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ಸೀಸನಲ್ ಫ್ರೂಟು ತಿನ್ನಿ ಚೆನ್ನಾಗಿ. ಸೊ ಎಳ್ನೀರು ಕುಡೀರಿ. ರಸ್ತೆ ಸದಿಯ ಜ್ಯೂಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ರಸ್ತೆ ಬದಿ ವ್ಯಾಪಾರಿಗಳು ದಯವಿಟ್ಟು ಅದನ್ನು ನೊಣ ಮುತ್ತದಂಗೆ ನೋಡಿಕೊಂಡ್ರೆ ಜನ ಕುಡಿಬೋದು, ಅದ್ರಾಗೆ ಏನು ತಪ್ಪೇನಿಲ್ಲ. ಹಳ್ಳಿಗಳ ಕಡೆ ನಿಮಗೆ ಪೋರ್ಟಬಲ್ ವಾಟರ್ ಸಿಗಲಿಲ್ಲ ಅಂದರೆ ಕಾಯಿಸಿ ಆರಿಸಿದ ನೀರು ಕುಡೀರಿ.